ಆಹಾರವನ್ನು ಔಷಧಿಯನ್ನಾಗಿ ಪರಿವರ್ತಿಸಿ, ಆಗ ಇನ್ನು ಮುಂದೆ ನಿಮಗೆ ಔಷಧಿಯನ್ನು ತೆಗೆದುಕೊಳ್ಳುವ ಅಗತ್ಯವಿರುವುದಿಲ್ಲ ಅಂತ ಹೇಳ್ತಾ ಇವತ್ತು ಮತ್ತೊಂದು ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಕೆಸ ಗೆಡ್ಡೆ ಫ್ರೈ. ಇದನ್ನು ಕೆಸುವಿನ ಗೆಡ್ಡೆ ಅಂತ ಸಹ ಕರೀತಾರೆ, ಇಂಗ್ಲೀಷ್ನಲ್ಲಿ ಟಾರರೋಟ್ ಅಂತ ಸಹ ಕರೀತಾರೆ. ಇದು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು ಅರ್ಧ kg ಕೆಸ ತೊಗೊಂಡಿದ್ದೀನಿ, ಕರಿಬೇವು, ಅರಿಶಿನ, ಸಾಸಿವೆ, ಎಣ್ಣೆ, ಚಿಲ್ಲಿ ಪೌಡರ್, ಉಪ್ಪು ಮತ್ತು ಇಂಗು. ಕೆಸ ಗೆಡ್ಡೆ ಬಂದು ಶುಂಠಿ ಥರನೇ ತುಂಬ ಮಣ್ಣಿರುತ್ತೆ. ನಾನು ಅದನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಇದಾಗಿ ಮಣ್ಣಿದ್ದರೆ ಒಂದು ಚಿಕ್ಕ ಬ್ರಷ್ನ ತಗೊಂಡು ನೀವು ಅದನ್ನ ಉಜ್ಜಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಸೊ ನಾನಿಲ್ಲಿ ಅದೇ ರೀತಿ ಕ್ಲೀನ್ ಮಾಡಿದ್ದೀನಿ. ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ನಲ್ಲಿ 3/4 ಲೀಟ್ರಷ್ಟು ನಾನಿಲ್ಲಿ ನೀರನ್ನ ತಗೊಂಡಿದ್ದೀನಿ. 3/4 ಲೀಟ್ರ್ ನೀರು. ಆಲೂಗೆಡ್ಡೆ ಹೆಂಗೆ ಬೇಯಿಸ್ಕೊತೀರ ಅದೇ ರೀತಿ 2 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಅರ್ಧ kg ಕೆಸ ಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ನಂತರ ಕುಕ್ಕರ್ ಮುಚ್ಚಿ 1 ವಿಸಲ್ನ ಕೂಗಿಸ್ಕೊಳ್ಳೋಣ. 1 ವಿಸಲ್ ಬಂತು. ನಂತರ ನಾನಿಲ್ಲಿ ಒಂದು ಪಾನ್ಗೆ 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ 2 ಸ್ಪೂನ್ನಷ್ಟು ಸಾಸಿವೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಸಾಸಿವೆ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದ ನಂತರ 1 ಕಪ್ಪಷ್ಟು ಕರಿಬೇವನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ ಆಲೂಗೆಡ್ಡೆ ಯಾವ ರೀತಿ ಸಿಪ್ಪೆ ತೆಗೆದು ಇಟ್ಕೋತೀರಾ ಆ ಥರ ಕೆಸನೂ ಸಹ ಬೆಂದಿದ ನಂತರ ಸಿಪ್ಪೆ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಬೇಕು. ನಾನು ಇಲ್ಲಿ ಕೆಸ ಅರ್ಧ kg ಕೆಸನ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೆಸ. ಇದು ಸ್ವಲ್ಪ ಲೋಳೆ ಥರ ಇರುತ್ತೆ. ಎಣ್ಣೆಲಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದು ಸ್ಕಿನ್ನು ಮತ್ತು ಐಸೈಟು, ಹೈ ಬ್ಲಡ್ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಎಲ್ಲರೂ ನಿಮ್ಮ ಊಟದಲ್ಲಿ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಇದು ತುಂಬ ಒಳ್ಳೆಯದು. ಇಲ್ಲಿ ಎಣ್ಣೆಲಿ ನಾನು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಇದು ಮಾಡಿ ಕಲ್ಸಕ್ಕೆ ಹೋಗ್ಬಾರ್ದು, ಅದೆಲ್ಲ ಒಡೆದೋಗುತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ ನಾವು ದೋಸೆನ ಯಾವ ರೀತಿ ಹಿಂಗೆ ದಬಾಕ್ತೀವಿ ಆ ಥರ ಎತ್ತಿ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ 1 ರಿಂದ 1.5 ಸ್ಪೂನ್ನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಇದು ಪೊಟ್ಯಾಟೊ ಫ್ರೈ ಯಾವ ಥರ ಇರುತ್ತೆ ಆ ಥರನೇ ಟೇಸ್ಟ್ ಕೊಡುತ್ತೆ. ಇದು ರಸಮ್ಮು, ಬೇಳೆ ಸಾರು, ಚಪಾತಿ, ದೋಸೆ ಎಲ್ಲ ಜೊತೆಗೂ ಇದನ್ನು ನೀವು ತಿನ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ನಷ್ಟು ಇಂಗನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕ್ಕೊಂಡಿರೋ ಏನು ಮಸಾಲೆ ಪುಡಿಗಳಿದೆ ಅದು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬಟ್ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಇದು ಮಾಡೋಕ್ಕೆ ಹೋದರೆ ಅದು ಕಾಯೆಲ್ಲ ಒಡೆದೋಗುತ್ತೆ. ಇವಾಗ ಹಾಕಿರೋ ಮಸಾಲೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಸಾಸಿವೆ ಮತ್ತು ಕರಿಬೇವ್ದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಹೆಲ್ದಿ ರೆಸಿಪಿ ಕೆಸ ಗೆಡ್ಡೆ ಫ್ರೈ ಇಲ್ಲಿ ರೆಡಿಯಾಗಿದೆ. ನಾನು ಆಗಲೇ ಹೇಳಿದ ರೀತಿ ನೀವು ಚಪಾತಿ, ದೋಸೆ ಮತ್ತು ರಸಮ್ ರೈಸ್ಗೆ ಮತ್ತು
ಮತ್ತು ಬೇಳೆ ಸಾರು ಅನ್ನ ಇದೆಲ್ಲದಕ್ಕೂ ಇದನ್ನು ನಂಚ್ಕೊಂಡು ತಿನ್ಬೋದು. ಇದು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಸಹ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.